ಹಲೋ ನಮಸ್ಕಾರ. ಯಶ್ ಅವರ ಹೊಸದಾದ ಸಿನಿಮಾಕ್ಕೆ ಹೀರೋಯಿನ್ ಫಿಕ್ಸ್. ಹಾಗೆಯೇ ಮತ್ತೊಂದು ಹಿಟ್ಟನ್ನು ಕೊಡಲು ಬರ್ತಾ ಇದ್ದಾರೆ ಬ್ಲಿಂಕ್ ಸಿನಿಮಾದ ಡೈರೆಕ್ಟರ್. ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಕಿರೀಟಿ ಎನ್ನುವ ಹೊಸಮುಖ ಪ್ರತಿಭೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಹೊಸದಾದ ಚಿತ್ರವಾಗಿದೆ ಜೂನಿಯರ್ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಮ್ಮ ರವಿಚಂದ್ರನ್ ಕಾಣಿಸ್ಕೊಳ್ತಾ ಇದ್ದು, ಅದರ ಜೊತೆಗೆ ಶ್ರೀಲೀಲಾ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ದೊಡ್ಡ ಬಜೆಟನ್ನು ಹಾಕಿ ಸಿನಿಮಾವನ್ನು ಮೇಕಿಂಗ್ ಮಾಡಿದ್ದು, ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಪುಷ್ಪ ಸಿನಿಮಾ ಸೇರಿದಂತೆ ತೆಲುಗಿನ ಖ್ಯಾತ ಸಂಗೀತ ನಿರ್ದೇಶಕ DSP ಅವರು ಮಾಡಿದ್ದಾರೆ. ಸಿನಿಮಾವನ್ನು ಜುಲೈ 18ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಈ ಸಿನಿಮಾವನ್ನು ರಾಧಾಕೃಷ್ಣ ರೆಡ್ಡಿ ಎನ್ನುವರು ನಿರ್ದೇಶನ ಮಾಡಿದ್ದು, ಚಿತ್ರವು ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಕೂಡ ಆಗ್ತಾ ಇದೆ. ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಕಪಟ ನಾಟಕ ಸೂತ್ರಧಾರಿ ಎನ್ನುವ ಪೊಲಿಟಿಕಲ್ ಸೆಟರ್ ಸಿನಿಮಾ. ಈ ಸಿನಿಮಾವನ್ನು ಜೂನ್ 19ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಾಲಿವುಡ್ ನಟ ಶಾರುಖ್ ಖಾನ್ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಅಂದರೆ ಶೂಟಿಂಗ್ ಆರಂಭವಾಗಲಿರುವ ಚಿತ್ರವಾಗಿದೆ ಕಿಂಗ್ ಎನ್ನುವ ಸಿನಿಮಾ. ಸಿನಿಮಾವನ್ನು ಬಾಲಿವುಡ್ನ ಖ್ಯಾತ ನಿರ್ದೇಶಕ ಸಿದ್ಧಾರ್ಥ್ ಆನಂದ್ ಅವರು ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವುದು ದೀಪಿಕಾ ಪಡುಕೋಣೆ, ಜಾಕಿ ಶ್ರಾಫ್ ಹಾಗೆ ಅಭಿಷೇಕ್ ಬಚ್ಚನ್ ಎನ್ನುವುದು ಈಗಾಗಲೇ ಕನ್ಫರ್ಮ್ ಆಗಿದೆ. ಅದರ ಜೊತೆಗೆ ಅವರ ಪುತ್ರಿ ಸುಹಾನಾ ಖಾನ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅದರ ಜೊತೆಗೆ ಇದೀಗ ರಾಣಿ ಮುಖರ್ಜಿ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ದೊರಕಿದೆ. ಅನಿಲ್ ಕಪೂರ್ ಕೂಡ ನಡೆಸ್ತಾ ಇದ್ದಾರೆ ಚಿತ್ರದಲ್ಲಿ. ಸಿನಿಮಾದ ಚಿತ್ರೀಕರಣ ಮೇ 20ಕ್ಕೆ ಶುರುವಾಗ್ತಾ ಇದ್ದು, ಒಂದು ದೊಡ್ಡ ಮಟ್ಟಿನ ಕಾಸ್ಟ್ ಹಾಗೆ ದೊಡ್ಡ ಮಟ್ಟಿನ ಬಜೆಟ್ ಸಿನಿಮಾವಾಗಿ ಈ ಸಿನಿಮಾವು ಮೇಕಿಂಗ್ ಆಗ್ತಾ ಇದೆ. ತಮಿಳು ನಟ ಅಜಿತ್ ಅವರ ಗುಡ್ ಬ್ಯಾಡ್ ಅಗ್ಲಿ ಎನ್ನುವ ಸಿನಿಮಾವು ಈಗಾಗಲೇ ಥಿಯೇಟರ್ಗೆ ರಿಲೀಸ್ ಆಗಿ ಫ್ಯಾನ್ಸ್ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡು ಬಳಿಕ ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಾಗಿದೆ. ಈ ಸಿನಿಮಾ ಆದ ಬಳಿಕ ಅವರ ಮುಂದಿನ ಸಿನಿಮಾದ ಚಿತ್ರೀಕರಣ ಇದುವರೆಗೂ ಆರಂಭಗೊಂಡಿಲ್ಲ. ಅವರ ಮುಂದಿನ ಸಿನಿಮಾದ ಚಿತ್ರೀಕರಣವನ್ನು ಈ ವರ್ಷದ ನವೆಂಬರ್ ತಿಂಗಳಿನಿಂದ ಆರಂಭ ಮಾಡಿ ಮೇ 2026ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದೆ ಎನ್ನುವುದನ್ನು ಇದೀಗ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಇತ್ತೀಚೆಗೆ ಕನ್ನಡದಿಂದ ರಿಲೀಸ್ ಆಗಿದ್ದ ಒಂದು ಡೆಬ್ಯೂಟ್ ನಟನ ಸಿನಿಮಾವಾಗಿದೆ ಮನದ ಕಡಲು ಎನ್ನುವ ಸಿನಿಮಾ. ಮಿಕ್ಸ್ಡ್ ರೆಸ್ಪಾನ್ಸ್ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಇದೀಗ ಈ ಚಿತ್ರವು ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ. ಸಮರ್ಜಿತ್ ಲಂಕೇಶ್ ಎನ್ನುವರ ಮೊದಲ ಚಿತ್ರವಾಗಿದೆ ಈ ಸಿನಿಮಾ. ಸಾನಿಯಾ ಅಯ್ಯರ್ ಕೂಡ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ನಾಯಿ ಇದೆ ಎಚ್ಚರಿಕೆ ಎನ್ನುವ ಸಣ್ಣ ಸಿನಿಮಾ. ಇದೀಗ ಈ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದಾರೆ ಚಿತ್ರತಂಡ. ಲೀಲಾ ಮೋಹನ್ ಎನ್ನುವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ವರ್ಷದ ಭಾರತೀಯ ಸಿನಿಮಾ ರಂಗದ ಅತಿದೊಡ್ಡ ಬಜೆಟ್ನ ಚಿತ್ರವಾಗಿದೆ ರಿತಿಕ್ ರೋಷನ್ ಜೂನಿಯರ್ NTR ಅಭಿನಯದ ವಾರ್ ಸಿನಿಮಾದ 2ನೇ ಭಾಗ. ಬರೀ ಭಾರತದಲ್ಲಿ ಮಾತ್ರವಲ್ಲ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇರುವುದು, ದೊಡ್ಡ ಮಟ್ಟಿನಲ್ಲಿ ಸಿನಿಮಾವನ್ನು ವಿಶ್ವದಾದ್ಯಂತ ರಿಲೀಸ್ ಮಾಡಲು ಚಿತ್ರತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇದೀಗ ವಾರ್ ಚಿತ್ರದ 2ನೇ ಭಾಗದ ಗ್ಲಿಂಪ್ಸ್ ವಿಡಿಯೋವನ್ನು ಮೇ 20ಕ್ಕೆ ಸಿನಿಮಾ ತಂಡವು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಸಿನಿಮಾವು 5 ಭಾಷೆಗಳಲ್ಲಿ ತಯಾರಾಗಿದ್ದು, ಆಗಸ್ಟ್ 15ಕ್ಕೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಮೇಲಂತೂ ದೊಡ್ಡ ಮಟ್ಟಿನ ಎಕ್ಸ್ಪೆಕ್ಟೇಷನ್ ಇದೆ. ಬ್ರಹ್ಮಾಸ್ತ್ರ ಖ್ಯಾತಿಯ ಅಯಾನ್ ಮುಖರ್ಜಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಅವರ ಹೊಸದಾದ ಸಿನಿಮಾ ಪಾಚ್ಚಾ ಎನ್ನುವ ಸಿನಿಮಾದ ಪೋಸ್ಟರ್ ಈಗಾಗಲೇ ರಿಲೀಸ್ ಕೂಡ ಆಗಿದೆ. ಮ್ಯಾಂಗೋ ಪಚ್ಚಾ ಎನ್ನುವ ಈ ಸಿನಿಮಾದ ಕೊನೆ ಹಂತದ ಚಿತ್ರೀಕರಣ ಇದೀಗ ಆರಂಭ ಮಾಡಿದ್ದಾರೆ ಸಿನಿಮಾ ತಂಡ. 2-3 ತಿಂಗಳ ಒಳಗೆ ಈ ಸಿನಿಮಾವನ್ನು ಬಹುತೇಕ ಥಿಯೇಟರ್ಗೂ ಕೂಡ ರಿಲೀಸ್ ಮಾಡುವುದು ಚಿತ್ರತಂಡವು ಬಹುತೇಕ ಕನ್ಫರ್ಮ್ ಆಗಿದೆ. ಕನ್ನಡದಿಂದ ಜೂನ್ 13ಕ್ಕೆ ಮಾತೊಂದ ಹೇಳುವೆ ಎನ್ನುವ ಸಿನಿಮಾವು ರಿಲೀಸ್ ಆಗಲಿದೆ ಎನ್ನುವುದನ್ನು ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಈ ಸಿನಿಮಾವನ್ನು ಮಯೂರ್ ಕಡಿ ಎನ್ನುವರು ನಿರ್ದೇಶನ ಕೂಡ ಮಾಡಿದ್ದಾರೆ. ಇನ್ನು ಅಮರ್ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾದ ಕೆಲಸಗಳು ನಡೀತಾ ಇದ್ದು, ಸಿನಿಮಾವು ಮುಂದಿನ ವರ್ಷ ರಿಲೀಸ್ ಆಗ್ತಾ ಇದೆ. ಆ ಬಳಿಕ ಯಶ್ ಅವರ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾ. ಈ ಸಿನಿಮಾದಲ್ಲಿ ಹೀರೋ ಅಲ್ಲ ಬದಲಾಗಿ ವಿಲ್ಲನ್ ಆಗಿ ನಟಿಸ್ತಾ ಇದ್ದಾರೆ ಯಶ್. ಇದೀಗ ಸಿನಿಮಾದ ಶೂಟಿಂಗ್ಗೆ ಯಶ್ ಅವರು ಈಗಾಗಲೇ ಜಾಯಿನ್ ಆಗಿದ್ದು, ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಸಿನಿಮಾದಲ್ಲಿ ಮತ್ತಿತರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅದರ ಜೊತೆಗೆ ಎಲ್ಲಾ ಇಂಡಸ್ಟ್ರಿಯ ಪ್ರಮುಖ ನಟ ನಟಿಯರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಈಗಾಗಲೇ ಕನ್ಫರ್ಮ್ ಮಾಡಿದೆ. ಪ್ಯಾನ್ ವರ್ಲ್ಡ್ ಮಟ್ಟದಲ್ಲೇ ಚಿತ್ರವು ರಿಲೀಸ್ ಆಗ್ತಾ ಇದ್ದು, ಯಶ್ ಅವರು ಕೂಡ ಸಿನಿಮಾಕ್ಕೆ ಹಣವನ್ನು ಹಾಕಿದ್ದಾರೆ. ಇದೀಗ ಈ ಸಿನಿಮಾದಲ್ಲಿ ಯಶ್ ಅವರ ಹೀರೋಯಿನ್ ಆಗಿ ಅಂದರೆ ಮಂದೋದರಿಯಾಗಿ ಈ ಸಿನಿಮಾದಲ್ಲಿ ಕಾಜಲ್ ಅಗರ್ವಾಲ್ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ. ಸಿನಿಮಾ ತಂಡವು ಈ ಸಿನಿಮಾದಲ್ಲಿ ಯಶ್ ಅವರ ಹೀರೋಯಿನ್ ಆಗಿ ಕಾಜಲ್ ಅಗರ್ವಾಲ್ ಅವರನ್ನು ಇದೀಗ ಲಾಕ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯಗೊಂಡಿದೆ. ಇನ್ನು ಪವನ್ ಕಲ್ಯಾಣ್ ಅವರ ಹಲವಾರು ವರ್ಷಗಳ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಹರಿಹರ ವೀರಮಲ್ಲು ಸಿನಿಮಾದ ಮೊದಲ ಭಾಗ.
ಇದೀಗ ಚಿತ್ರದ ರಿಲೀಸ್ ಡೇಟ್ ಅನ್ನು ಕೊನೆಗೂ ಅಧಿಕೃತವಾಗಿ ಚಿತ್ರತಂಡ ಪೋಸ್ಟರ್ ಮೂಲಕ ಘೋಷಣೆ ಮಾಡಿದ್ದಾರೆ. ಜೂನ್ 12ಕ್ಕೆ ಸಿನಿಮಾವನ್ನು ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ. ತೆಲುಗು, ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಈ ಸಿನಿಮಾವು ರಿಲೀಸ್ ಆಗಲಿದೆ. ಬ್ಲಿಂಕ್ ಎನ್ನುವ ಒಂದು ಸೂಪರ್ ಹಿಟ್ ಸಿನಿಮಾವನ್ನು ಕೊಟ್ಟ ಬಳಿಕ ಇದೀಗ ಆ ಸಿನಿಮಾದ ನಿರ್ದೇಶಕ ಶ್ರೀನಿಧಿ ಬೆಂಗಳೂರು ಅವರ ಹೊಸದಾದ ಸಿನಿಮಾದ ಘೋಷಣೆ ಕೂಡ ನಡೆದಿದೆ. ವಿಡಿಯೋ ಎಂದು ಸಿನಿಮಾಕ್ಕೆ ಟೈಟಲ್ ಇಡಲಾಗಿದ್ದು, ಬ್ಲಿಂಕ್ ಎನ್ನುವ ಸಿನಿಮಾದ ಹೀರೋ ದೀಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇದು ಅವರ ನಿರ್ಮಾಣ ಸಂಸ್ಥೆಯ ಮೊದಲ ಸಿನಿಮಾ ಕೂಡ ಹೌದು. ಸದ್ಯಕ್ಕೆ ಪೋಸ್ಟರ್ ಮಾತ್ರವೇ ರಿಲೀಸ್ ಮಾಡಿದ್ದು, ಬ್ಲಿಂಕ್ ಸಿನಿಮಾದ ರೀತಿ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾವಾಗುವ ಎಲ್ಲ ಸಾಧ್ಯತೆಗಳಿವೆ. ಬ್ಲಿಂಕ್ ಎನ್ನುವ ಸಿನಿಮಾವು ಭಾರತದಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಗಮನ ಸೆಳೆಯುವಲ್ಲಿ ಸಾಧ್ಯವಾಗಿದ್ದು, ಆದರೆ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡಿಲ್ಲ. ಅಂದರೆ ರೀಚ್ ದೊರೆಯಲು ಸಾಧ್ಯವಾಗಿರಲಿಲ್ಲ ಸಿನಿಮಾಕ್ಕೆ. ವಿಡಿಯೋ ಎನ್ನುವ ಸಿನಿಮಾವಾದರೂ ಈ ರೀತಿಯಾದರೂ ದೊಡ್ಡ ಸಕ್ಸಸ್ ಅನ್ನು ಕೊಡಲಿ ಎನ್ನುವುದೇ ನಮ್ಮ ಆಶಯ. ಈ ಸಿನಿಮಾದಲ್ಲಿ ದೀಕ್ಷಿತ್ ಶೆಟ್ಟಿ ಅವರು ಹೀರೋ ಆಗಿ ನಟಿಸ್ತಾರಾ ಅಥವಾ ಬೇರೆ ಯಾರು ಹೀರೋ ಆಗಿ ನಟಿಸ್ತಾರಾ ಎನ್ನುವುದು ಕಾದು ನೋಡಬೇಕಾಗಿದೆ. ಈ ಸಿನಿಮಾದ ರೀತಿ ಇತ್ತೀಚೆಗೆ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿರುವ ಒಂದು ಚಿತ್ರವಾಗಿದೆ ಅಜ್ಞಾತವಾಸಿ ಎನ್ನುವ ರಂಗಾಯಣ ರಘು ಅವರ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು. ಆದರೆ ಸಿನಿಮಾಕ್ಕೆ ದೊಡ್ಡ ರೀಚ್ ದೊರೆಯಲು ಸಾಧ್ಯವಾಗಿರಲಿಲ್ಲ. ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿಲ್ಲ. ಇದೀಗ ಕೊನೆಗೂ ಈ ಸಿನಿಮಾವು OTTಯಲ್ಲಿ ರಿಲೀಸ್ ಆಗ್ತಾ ಇದ್ದು, ಮೇ 28ಕ್ಕೆ ಸಿನಿಮಾವನ್ನು ZEE5ನಲ್ಲಿ OTT ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ತಮಿಳು ಸಿನಿಮಾ ರಂಗದ ಈ ವರ್ಷದ ಅತ್ಯಂತ ನಿರೀಕ್ಷೆಯ ಒಂದು ಸಿನಿಮಾವಾಗಿದೆ ಕಮಲ್ ಹಾಸನ್ ಸಿಲಂಬರಸನ್ ಅಭಿನಯದ ಥಗ್ ಲೈಫ್ ಎನ್ನುವ ಸಿನಿಮಾ. ಪೊನ್ನಿಯಿನ್ ಸೆಲ್ವನ್ ಸೀರೀಸ್ ಸಿನಿಮಾ ಆದ ಬಳಿಕ ಮಣಿರತ್ನಂ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಚಿತ್ರದ ಟ್ರೈಲರ್ ಇದೀಗ ರಿಲೀಸ್ ಆಗಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಆಡಿಯನ್ಸ್ನಿಂದ ಪಡೆದುಕೊಳ್ತಾ ಇದೆ. ಜೂನ್ ತಿಂಗಳಿನಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಈ ಚಿತ್ರ. ಸಿನಿಮಾದ ಟ್ರೈಲರ್ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ದೀಕ್ಷಿತ್ ಶೆಟ್ಟಿ ಅವರು ಇತ್ತೀಚೆಗೆ ಅಭಿನಯಿಸಿ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು KTM ಎನ್ನುವ ಸಿನಿಮಾ. ಸಿನಿಮಾವು ರಿಲೀಸ್ ಆದ ಬಳಿಕ OTTಯಲ್ಲಿ ರಿಲೀಸ್ ಆಗಿರಲಿಲ್ಲ. ಆದರೆ ಈ ಸಿನಿಮಾವು ಇತ್ತೀಚೆಗಂತೂ ತಮಿಳಿನಲ್ಲಿ ಮಾತ್ರವೇ OTTಯಲ್ಲಿ ರಿಲೀಸ್ ಆಗಿತ್ತು. ಅಂದರೆ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಸಿನಿಮಾದ ಕನ್ನಡ ವರ್ಷನ್ ಇದುವರೆಗೂ ಯಾವ OTT ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಲಭ್ಯವಿಲ್ಲ. ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಒಂದು ಸಣ್ಣ ಬಜೆಟ್ ಚಿತ್ರವಾಗಿದೆ ಹೆಬ್ಬುಲಿ ಕಟ್ ಎನ್ನುವ ಸಿನಿಮಾ. ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಪೋಸ್ಟ್ಪೋನ್ ಮಾಡಿದ್ದೇವೆ ಎನ್ನುವುದನ್ನು ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಅನ್ನು ಮಾಡಿದ್ದಾರೆ. ಕೆಲವೇ ದಿನದಲ್ಲಿ ಸಿನಿಮಾದ ಹೊಸದಾದ ರಿಲೀಸ್ ಡೇಟ್ನೊಂದಿಗೆ ಬರ್ತಿದ್ದಾರೆ ಸಿನಿಮಾ ತಂಡ. ಇನ್ನು ಹಾಲಿವುಡ್ನಿಂದ ರಿಲೀಸ್ ಆಗಿದ್ದ ಅತ್ಯಂತ ನಿರೀಕ್ಷೆಯ ಸಿನಿಮಾ ಮಿಷನ್ ಇಂಪಾಸಿಬಲ್ ಸಿನಿಮಾದ 8ನೇ ಭಾಗ ಇದೀಗ ಥಿಯೇಟರ್ಗೆ ಭಾರತದಾದ್ಯಂತ ಲಗ್ಗೆ ಇಟ್ಟಿದೆ. ಒಂದು ಮಿಕ್ಸ್ಡ್ ರೆಸ್ಪಾನ್ಸೇ ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಟಾಮ್ ಕ್ರೂಸ್ ಅಭಿನಯದ ಸಿನಿಮಾವು ಥಿಯೇಟರ್ಗಳಲ್ಲೂ ಮಾತ್ರ ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡುವ ನಿರೀಕ್ಷೆ ಕೂಡ ಇದೆ. ಇನ್ನು ಶ್ರೇಯಸ್ ಮಂಜು ಅವರ ಹೊಸದಾದ ಸಿನಿಮಾ ಇದೀಗ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದೆ. ಅವರ ಹೊಸದಾಗಿ ನಾಯಕ ನಟನಾಗಿ ನಟಿಸಿ ಮಾರುತ ಎನ್ನುವ ಚಿತ್ರವು ಇದೀಗ ತಯಾರಾಗಿದೆ. ಸಿನಿಮಾದಲ್ಲಿ ದುನಿಯಾ ವಿಜಯ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಅನ್ನು ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಇದೀಗ ಕೆಲವು ದಿನದಲ್ಲಿ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆಗಿರುವ ಮಲಯಾಳಂ ಚಿತ್ರವಾಗಿದೆ ಪಡಕ್ಕಳಂ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಲ್ಲಿ ಪಕ್ಕಾ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು, ಸಿನಿಮಾ ಒಳ್ಳೆಯ ಕಲೆಕ್ಷನ್ ಅನ್ನು ಕೂಡ ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ.